ನಾನಿವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಡೋ ವಿಷಯ, ನೀವು ಬೆಳಕಾಗಿರಬೇಕು, ನೀವೇ ಬೆಳಕಾಗಿರಿ. ಅದೇ ನಾನಿವತ್ತು ಮಾತಾಡ್ತಾ ಇದ್ದೆ. ಎಫೆಸರ್ 5ನೇ ಅಧ್ಯಾಯ 8ನೇ ವಾಕ್ಯ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಹಲ್ಲೆಲೂಯಾ. ನಾವು ಹಿಂದಿನ ಕಾಲದಲ್ಲಿ ಯಾರಾಗಿರ್ದಿದ್ದು? ಕತ್ತಲೆಯಲ್ಲಿ ಇರುವವರು. ಕತ್ತಲೆ ಯಾವುದು? ಸೈತಾನು. ಕತ್ತಲೆಯವರಾಗಿರುತ್ತಿದ್ದು ನಾವು ಹಿಂದಿನ ಕಾಲದಲ್ಲಿ. ಈಗ ನಾವು ಯಾರಾಗಿರಬೇಕು? ಬೆಳಕಿನ ಮಕ್ಕಳಾಗಿರಬೇಕು. ಬೆಳಕಾರಾಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಬೆಳಕೆ. ಆ ಬೆಳಕಿನ ಮಕ್ಕಳಾಗಿ ನಾವೇ ಜೀವಿಸಬೇಕು. ಕತ್ತಲೆ ಪ್ರವೃತ್ತಿ ಎಲ್ಲ ನಾವು ಏನು ಮಾಡಬೇಕು? ಬಿಟ್ಟು ಬಿಡಬೇಕು. ನೀನು ಕತ್ತಲೆಯಲ್ಲಿ ಇರುವಾಗ ಬೀಡಿ ಮಾಡ್ತಾ ಇದ್ದಿದ್ದು, ಸಿಗರೆಟ್ ಮಾಡ್ತಾ ಇದ್ದಿದ್ದು, ಕುಡುಕತಾನ ಮಾಡ್ತಾ ಇದ್ದಿದ್ದು, ನಿನಗೆ ಮನಸ್ಸು ಬಂದಾಗ ನೀ ಜೀವಿಸಿದು, ನೀ ಕರ್ತನಾದ ಯೇಸು ಕ್ರಿಸ್ತನನ್ನೇ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡುವಾಗ ನಾವು ಆರಾಗಿ ಮಾರಿದು? ಬೆಳಕಿನ ಮಕ್ಕಳಾಗಿ ಮಾರಿದು. ನಮ್ಮ ದೇವರು ಲೋಕದ ಬೆಳಕಾಗಿದೆ. ಆ ಲೋಕದ ಬೆಳಕಾಗಿದ್ದ ದೇವರನ್ನೇ ನಾವು ಆರಾಧನೆ ಮಾಡೋಕ್ಕಾಗಿ ಬಂದಿದೆ, ಸ್ತುತಿ ಮಾಡೋಕ್ಕಾಗಿ ಬಂದಿದೆ. ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 18ನೇ ವಾಕ್ಯ, ಅದನ್ನೇ ಲಾಸ್ಟ್. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನನ್ನ ಕಳುಹಿಸುತ್ತೇನೆ. ಹಲ್ಲೆಲೂಯಾ. ಕತ್ತಲೆಯಲ್ಲಿ ಇರುವ ಜನಗಳ ಮಧ್ಯದಲ್ಲಿ ದೇವರು ನಮ್ಮೆ ಕಳಿಸ್ತಾ ಇದೆ. ಯಾಕೆ ಕಳಿಸ್ತಾ ಇದೆ? ಅವರು ಕತ್ತಲೆಯಲ್ಲಿ ಇದೆ, ಅವರು ಸೈತಾನ ಬೆಂದರದಲ್ಲಿ ಇದೆ, ಅವರ ಶಾಪದಲ್ಲಿ ಇದೆ, ಅವರಿಗೆ ದೇವರ ಆರನ್ನು ಬೋಲು ಗೊತ್ತಿಲ್ಲ. ಆ ಗೊತ್ತಿല്ലാത്ത ಜನಗಳ ಮಧ್ಯದಲ್ಲಿ ನಮ್ಮೆ ಕಳಿಸನೆ ಯಾತಕ್ಕೆ? ಅವರೇ ಬೆಳಕಕ್ಕೆ ತರುವುದಕ್ಕಾಗಿ. ಕತ್ತಲೆ ಪ್ರವೃತ್ತಿ ಬಿಟ್ಟ ನೀ ಬೆಳಕಕ್ಕೆ ಬಾ ಮಗನೇ, ಬೆಳಕಕ್ಕೆ ಬಾ ಮಗಳೇ. ಬೆಳಕು ಕರ್ತನಾದ ಯೇಸು ಕ್ರಿಸ್ತನೇ. ಆ ಯೇಸು ಕ್ರಿಸ್ತನ ಮಧ್ಯದಲ್ಲಿ ನೀ ಸನ್ನಿಧಿಯಲ್ಲಿ ನೀ ಬಂದಿದ್ದ ನಿನಗೆಷ್ಟು ಸಂತೋಷವಾಗುತ್ತೆ, ಎಷ್ಟು ಸಮಾಧಾನವಾಗುತ್ತೆ ನಿನಗೂ ಗೊತ್ತಿಲ್ಲ. ನೀ ಅನುಭವಿಸಿ ನೋಡಬೇಕು. ಅನುಭವಿಸಿ ನೋಡುವಾಗ ಅಯ್ಯೋ ನಮಗೆಂದ ಸಂತೋಷವಾಗುತ್ತೇನೆ, ಹೇಳಕ್ಕಾಗೋದಿಲ್ಲ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಏನಾಯ್ತೆ? ಬೆಳಕಾಗಿದೆ. ನಮ್ಮನ್ನು ಕತ್ತಲೆಯಿಂದ ಬಿಡಿಸಿ, ಸೈತಾನ ಅಧಿಕಾರದಿಂದ ಬಿಡಿಸಿ, ಮಾಟಮಂತ್ರ ಶಕ್ತಿಯಿಂದ ಬಿಡಿಸಿ, ಶಾಪದ ಕೆಟ್ಟಿಂದ ಬಿಡಿಸಿ, ಎಲ್ಲದಿಂದ ನಮ್ಮ ಬಿಡಿಸಿ ಬೆಳಕಕ್ಕೆ ಸೇರಿಸುವುದಕ್ಕಾಗಿ ಬಂದಿದ್ದ ದೇವರಾಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ನಮ್ಮ ಬೆಳಕಕ್ಕೆ ಸೇರಿಸುವುದಕ್ಕಾಗಿ ಬಂದಿದ್ದ ದೇವರಾಣ ಕರ್ತನಾದ ಯೇಸು ಕ್ರಿಸ್ತನು. ನೀ ಬೆಳಕಕ್ಕೆ ಬಂದಿದ್ದವರೆಲ್ಲ ಚಪ್ಪಾಳೆ ಹೊಡೆದು ದೇವರನ್ನೇ ಸ್ತುತಿ ಮಾಡು. ಹಲ್ಲೆಲೂಯಾ. ಸ್ತೋತ್ರಪ್ಪ, ಸ್ತೋತ್ರ. ಯೋಹನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಾಕ್ಯ. ಕತ್ತಲೆಯಲ್ಲಿ ಸಂಚಾರ ಮಾಡುವವನಿಗೆ, ಕಿವಿಟ್ಟು ಕೇಳ್ಕೊ, ಕತ್ತಲೆಯಲ್ಲಿ ಸಂಚಾರ ಮಾಡುವವನಿಗೆ ತಾನು ಎಲ್ಲಿಗೆ ಹೋಗುತ್ತೇನೆಂದು ತಿಳಿಯದು. ನೋಡು ಮಕ್ಕಳೇ, ಕತ್ತಲೆಯಲ್ಲಿ ಸಂಚಾರ ಮಾಡುವ ಜನಗಳಿಗೆ ನೀ ಎಲ್ಲಿ ಹೋಗುತ್ತೇನೆ ಗೊತ್ತಾಗೋದಿಲ್ಲ. ಅದನಿಗೆ ತಂದೆ ತಾಯಿಗಳು ಏನು ಮಾಡ್ತತೆ? ಮುಂದುಗಡೆ ಬಾಗಿಲೆಲ್ಲ ಚೆನ್ನಾಗಿ ಲಾಕ್ ಮಾಡಿ ಮಲ್ಸಿದೆ. ಅದೇ ಥರ ಕತ್ತಲೆಯಲ್ಲಿ ಸಂಚಾರ ಮಾಡುವವನಿಗೆ ನಾನು ಎಲ್ಲಿ ಹೋಗುತ್ತೇನೆಂದು ತಿಳಿಯದು. ಎಲ್ಲಿ ಹೋಗುತ್ತೆ ಎಂದು ಗೊತ್ತಿಲ್ಲ. ನೀ ಸತ್ತು ಹೋಯ್ತು, ಎಲ್ಲಿ ಹೋಯ್ತು ನಿನಗೆ ಗೊತ್ತಿಲ್ಲ. ನಮಗೂ ಗೊತ್ತು ನಾವೆಲ್ಲಿ ಹೋಗುತ್ತೇನೆ. ದೇವರ ಮಕ್ಕಳಿಗೆ ಗೊತ್ತು ನಾನು ಎಲ್ಲಿ ಹೋಗುತ್ತೇನೆ. ಎಲ್ಲಿ ಹೋಗುತ್ತೇನೆ? ನೀವು ಸ್ವರ್ಗದಲ್ಲಿ ಸೇರ್ತತೆ. ನಾನೆಂದ ದೇವರ ಸನ್ನಿಧಿಯಲ್ಲಿ ಸೇರ್ತತೆ. ನಾನು ನನ್ನ ತಂದೆ ಹತ್ರ ಹೋಗುತ್ತೆ ಅನ್ನೊಂದು ನಂಬಿಕೆ, ದೃಢ ನಂಬಿಕೆ ನಮಗೆ ಇರಬೇಕು. ಹೋಗುತ್ತೆ. ಆಮೇಲೆ ಓದು ಮಗ, ನಾನು ಎಲ್ಲಿ ಹೋಗುತ್ತೇನೆ. ಬೆಳಕಿರುವಾಗಲೇ ಬೆಳಕನ್ನು ನಂಬಿರಿ, ನಂಬಿದರೆ ನೀವು ಬೆಳಕಿನವರಾಗುವಿರಿ ಎಂದು ಹೇಳಿ. ಹಲ್ಲೆಲೂಯಾ. ನಂಬಿದರೆ ನೀ ಯಾರಾಗಿರ್ತತೆ? ಬೆಳಕಿನವರಾಗಿರ್ತತೆ. ನಾವು ನಾವು ಎಲ್ಲಿ ಹೋಗಬಾರ್ದು? ಕತ್ತಲೆಯಲ್ಲಿ ಹೋಗಬಾರ್ದು. ಒಂದು ಕಾಲದಲ್ಲಿ ನಾವು ಕತ್ತಲೆಯಲ್ಲಿ ಇರ್ದಿದ್ದ ನಮ್ಮನ್ನೇ ದೇವರು ಅವನ ಬಲಂಗೈಯಲ್ಲಿ ಹಿಡಿದು
ನಮ್ಮ ಎಲ್ಲಿ ಕರ್ಕೊಂಡು ಬಂದಿದೆ? ಬೆಳಕಿನಲ್ಲಿ ಕರ್ಕೊಂಡು ಬಂದಿದೆ. ಈಗ ನಾವು ಯಾರಾಣ? ಬೆಳಕಿನ ಮಕ್ಕಳಾಣ. ಬೆಳಕಿನ ಮಕ್ಕಳಾಯ್ತು ಅವರೆಲ್ಲ ಒಂದು ದೇವರನ್ನೇ ಸ್ತುತಿ ಮಾಡು. ನಾವು ಬೆಳಕಿನ ಮಕ್ಕಳಾಣ. ನಾವೀಗ ಕತ್ತಲಿಂದ ಮಕ್ಕಳಲ್ಲ, ಬೆಳಕಿನ ಮಕ್ಕಳಾಣ. അതുപോലെ തന്നെ ಇನ್ನೊಂದು ವಾಕ್ಯ ಓದು. 1 ಯೋಹನ್ನಾನ್ 1ನೇ ಅಧ್ಯಾಯ 5 ರಿಂದ 7 ವರೆಯುಳ್ಳ ವಾಕ್ಯ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ. 1 ಯೋಹನ್ನಾನ್ 1ನೇ ಅಧ್ಯಾಯ 5 ರಿಂದ 7 ವರೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ. ನಮ್ಮ ದೇವರು ಯಾರೇ? ಬೆಳಕಾಗಿದ್ದಾರೆ. ಲೋಕದ ಬೆಳಕು ಯಾರೇ? ಯೇಸು ಕ್ರಿಸ್ತನೇ ಲೋಕದ ಬೆಳಕ. ನಮக்கு ಬೆಳಕು ತೋರ್ಸಕ್ಕಾಗಿ ಬಂದಿದ್ದ ದೇವರಾണ് ನಮ್ಮ ಯೇಸು. ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. ಅವನಿಗೊಂದು ಸ್ವಲ್ಪ പോലും കത്തലെ ഇല്ല. അയ്യോ, അവൻ ലോകದ പ്രഭുവാണ്. അവൻ എന്തോ ಬೆಳಕನ್ನು പറഞ്ഞാലേ ಅವನ ಹತ್ರ ಮೋಶ ಪ್ರಾರ್ಥನೆ ಮಾಡಿ ಕೆಳಗೆ ಬಂದಾಗ ಮೋಶ ನೋಡಕ್ಕೆ 6 ಕೈಲೂ ಆಗಿಲ್ಲ. ಅವರೆಲ್ಲರೂ ಏನ್ ಮಾಡಿದ್ರು? ಬಟ್ಟೆ ಹಾಕಿ ಅವರದಿ ಮುಖ ಮರೆ ಮಾಡಿದು. ಪ್ರಿಯ ಮಕ್ಕಳೇ, ಅಷ್ಟು ಬೆಳಕಿರುವ ದೇವರಾണ് ನಮ್ಮ ದೇವರು. ಆ ಬೆಳಕಾದ ದೇವರು ಓದು ಮಗ, ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ನಾನು ಅನುಸರಿಸುವವರಲ್ಲ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ನಾವು ಬೆಳಕಿನಲ್ಲಿ ನಡೀತತ್ತೆ ಎಂದು ಹೇಳುತ್ತೆ ಹೇಳಿ, ಆಮೇಲೆ ಎಲ್ಲಿ ಹೋಗ್ತಾ ಇದೆ? ಕತ್ತಲೆ ಒಳಗೆ ಹೋಗುತ್ತೆ. ಕುಡಿಯೋದು, ಬೀಡಿ ಮಾಡೋದು ಸ್ವಲ್ಪ ದಿನ ಬೆಳಕಿನಲ್ಲಿ ಬರ್ತತೆ, ಆಮೇಲೆ ಏನು ಮಾಡ್ತತೆ? ಕತ್ತಲೆ ಪ್ರವೃತ್ತಿ ಮಾಡ್ತತೆ. ಯೇಸು ಸ್ವಾಮಿ ಬರುವಾಗ ನೀ ಹೋಗುತ್ತೆ. ನೀ ಯಾರಾಗಿರ್ಬೇಕು? ನೀ 2 ದೋಣಿ ಕಾಲಿಟ್ಟಿದಾಲೆ ನೀ ಎಲ್ಲಿ ಬೀಳ್ತತೆ? ಬಿದ್ದು ಬಿಡ್ತತೆ. ನೀವು ಒಂದೇ ದೋಣಿ ಕಾಲಿಡಬೇಕು. ಒಂದುಗಳು ನೀ ಸೈತಾನಿಗೆ ಹೋಗ್ಬೇಕು, ಇಲ್ಲ ಎಂಗಿಲ್ ನೀ ಎಲ್ಲಿ ಬರಬೇಕು? ದೇವರಿಗೆ ಬರಬೇಕು. ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ಬರಬೇಕು. ಲೋಕ ಸೃಷ್ಟಿದವ ಯೇಸು ആണ്. ಲೋಕವೆಲ್ಲ ಸೃಷ್ಟಿ ಮಾಡಿದೆ. ಶಾಂತಿ ಸಮಾಧಾನ ಕೊಡುವ ದೇವರು ಯೇಸುವೆ. ಯೇಸು ಅല്ലാದ ಬೇರೆ ಯಾರು ನಮಗೆ ಸಮಾಧಾನ ಕೊಡೋದಿಲ್ಲ. ದೇವರೇ ಏನು ಹೇಳಿದೆ? ನಾನು ನಿಮಗೆ ಸಮಾಧಾನವನ್ನು ಕೊಡ್ತೀನಿ. ಈ ಲೋಕ ಕೊಡುವ ಸಮಾಧಾನ ಶಾಶ್ವತವಲ್ಲ, ನಾನು ನಿಮಗೆ ಸಮಾಧಾನವನ್ನು ಕೊಡ್ತೀನಿ. ಆ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ನಿನಗೆ ಒಂದು ಹಾಡು ಫುಲ್ಲು ಗೊತ್ತಿಲ್ಲ, 4 ಶೀಲ ಹಾಡು ಗೊತ್ತಿದೆ. ಆ 4 ಶೀಲ ಹಾಡು ಹಾಡಿ ನಿನಗೆ ಬೈಬಲ್ ಓದಕ್ಕೆ ಬರಲಿಯೋ, ನೀ ಬೇರೆಯವ್ರ ಕೈಲಿ ಬೈಬಲ್ ಓದಿ ಬೈಬಲ್ನಲ್ಲಿ ಹೇಳ್ತಾ ಇದೆ, ಬೈಬಲ್ ಓದುವವರು ಕೇಳುವವರು ಅದನ್ನೊಂದೇ ನಡೆಯುವವರು ಯಾರು? ಧನ್ಯರು. ನಿನಗೆ ಓದಕ್ಕೆ ಬರೋದಿಲ್ಲಯೋ, ನೀ ಬೇರೆಯವ್ರ ಕೈಲಿ ಓದಿ ಏನು ಮಾಡಬೇಕು? ಅದು ಕೇಳಬೇಕು. ಕೇಳಿದಾಗದಲ್ಲ, ಅದನ್ನ ಪ್ರಕಾರ ನಡೀಬೇಕು. ಸುಮ್ಮನೆ ನಾನು ದೇವರಿಗೆ ನಡೀತೀನಿ, ನಾನು ಕತ್ತಲೆಯಿಂದ ಬೆಳಕಕ್ಕೆ ಬಂದು ಹೇಳೋದು, ಕತ್ತಲೆ ಪ್ರವೃತ್ತಿ, ಕತ್ತಲೆ ಕೃತ್ಯಗಳು ಮಾಡ್ತತೆ. ದಯವಿಟ್ಟು ಆ ಕತ್ತಲೆ ಕೃತ್ಯಗಳು ಏನು ಎಲ್ಲ ಬಿಟ್ಟು ದೇವರ ಕೃತ್ಯಗಳನ್ನು ಮಾಡಬೇಕು. ಆ ಬೆಳಕಿನ ಕೃತ್ಯಗಳನ್ನು ನಾವು ಮಾಡಿದಾಲೆ ನಮಗೆ ದೇವರೇ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡುತ್ತೆ. ಒಂದು ವಿಧದಲ್ಲಿ ಅಲ್ಲ, ಬೆಳಕಾಗಿರುವ ಯೇಸು ಕ್ರಿಸ್ತನನ್ನು ನಂಬಿದಾಲ್ ನಾವು ಪಾಪದ ಕೃತ್ಯಗಳನ್ನು ಮಾಡೋದಿಲ್ಲ. ನಾವು ದೇವರನ್ನು ನೋಡ್ತಾ ಇದೆಯಲ್ಲೋ, ದೇವರು ಏನು ಯೋಜನೆ ಮಾಡ್ತತೆ, ನಾವು ಏನು ಮಾಡ್ತತೆ? ಒಂದರ ಇದಾಗುತ್ತೆ. ಅದೇ ಸಮಯ ನಮ್ಮ ಹೃದಯದಲ್ಲಿ ದೇವರಿದೆಯಲ್ಲ, ನಾವು ಬೆಳಕಿನವರಾಗಿದೆಯಲ್ಲ, ನಾವು ಪಾಪದ ಕೃತ್ಯಗಳನ್ನು ಮಾಡಕ್ಕೆ ಹೋಗೋದಿಲ್ಲ. ದೇವರ ಕೃತ್ಯಗಳನ್ನು ಮಾಡಿ ನಾವು ಜೀವಿಸುತ್ತೆ. ಇನ್ನೊಂದು ವಾಕ್ಯ ಓದೋಣ. ಯೋಹನ್ನಾನ್ 1ನೇ ಅಧ್ಯಾಯ 9ನೇ ವಾಕ್ಯ. ನಿಜವಾದ ಬೆಳಕು ಲೋಕಕ್ಕೆ ಬರುವಂಥದ್ದು ಆಗಿತ್ತು. ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಲೋಕಕ್ಕೆ ಬೆಳಕಾದ ನೋಡು, ಮನುಷ್ಯರನ್ನು ಪ್ರಕಾಶಿಸುವಂತೆ
ಮಾಡುವ ಬೆಳಕಾಗಿ ಈ ಲೋಕಕ್ಕೆ ಬಂದಿದ ഒരു ವ್ಯಕ್ತಿ ഉണ്ടെങ്കിൽ ಅದು ಯೇಸು ಕ್ರಿಸ್ತು ಒಬ್ಬನೇ. ಯೇಸು ಕ್ರಿಸ್ತು ಒಬ್ಬನೇ. ಈ ಲೋಕವು ಎಲ್ಲರಿಗೂ ಹೇಳ್ತತೆ ಲೋಕಕ್ಕೆ ಬೆಳಕು ಕೊಡ್ತಿದ್ದು, പക്ഷേ ಈ ಲೋಕ ನಂಬದಿಲ್ಲ. ಈ ಲೋಕದವരും ಲೋಕದಲ್ಲಿ ಇರುವವരും 100ಕ್ಕೆ 75% ನಂಬದಿಲ್ಲ. ಅದು ನಮ್ಮ ಇಂಡಿಯಾ ದೇಶದಲ್ಲಿ ನಂಬದಿಲ್ಲ. ಯಾಕೆ ನಂಬದಿಲ್ಲ? ಅವ್ರಿಗೆ ಗೊತ್ತಿಲ್ಲ. ಅವ್ರ ಕತ್ತಲೆ ಪ್ರವೃತ್ತಿ ಅವರಿಗೆ ಮಾಡಬೇಕು. ಕತ್ತಲೆ ಜೀವಿತ ಅವರಿಗೆ ಜೀವಿಸಬೇಕು. ಹಾಗೆ ಜೀವಿಸಿದೆ ಮಾತ್ರಮೇ ಜೀವಿಸಿನವರಿಗೆ ಬೆಳಕಿನಲ್ಲಿ ಬರಕ್ಕೆ ಇಷ್ಟವಿಲ್ಲ. ಅದಕ್ಕೆ ಅವರೇನು ಮಾಡ್ತಾ ಇದೆ, ಯಾರು ಆತನನ್ನು ನಂಬದಿಲ್ಲ. ನಂಬುತ್ತಾರೋ ಅವರಿಗೆ ಬೆಳಕಿನ ಮಕ್ಕಳಾಗುವ ಅಧಿಕಾರ ದೇವರು ಕೊಡ್ತತೆ. ಯಾರು ನಂಬುತ್ತಾ ಇದೆಯೋ ಬೆಳಕಿನ ಮಕ್ಕಳಾಗುವ ಅಧಿಕಾರ ಯಾರು ಕೊಡ್ತತೆ? ಯೇಸು ಕ್ರಿಸ್ತನ ಕೊಡ್ತತೆ. ನಾವು ಯಾರಾണ്? ಯೇಸು ಕ್ರಿಸ್ತನ ಮಕ್ಕಳಾണ്. ಯೋಹന്നാൻ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಾಕ್ಯ. ನಾನಲ್ಲ ಮಾತಾಡುന്നത്, ದೇವರ ವಾಕ್ಯವಾണ് ಮಾತಾಡುന്നത്. ಅದಕ್ಕೆ ನಾನು ಒಂದೊಂದು ವಾಕ್ಯ ಓದಿಸ್ತಾ ಇದೆ. ಯೋಹನ್ನಾൻ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಾಕ್ಯ. ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನನ್ನು ಯಾರು ಹಿಂಬಾಲಿಸ್ತಾರೋ ಅವರು ಯಾರಾണ്? ಬೆಳಕಿನವರಾണ്, ಬೆಳಕಿನ ಮಕ್ಕಳಾണ്. ಮತ್ತು ಅನೇಕರಿಗೆ ಬೆಳಕನ್ನೇ ಕೊಡುವರಾಗಿ ನಾವು ಮಾರ್ಪಡಬೇಕು. ಪ್ರಿಯ ಮಕ್ಕಳೇ, ನಿನಕ್ಕೆ ಸಿಕ್ಕಿದ ಬೆಳಕ ನೀವೊಂದು ಪುಟ್ಟಿ ಕೆಳಗೆ ಇಟ್ಟುಕೊಂಡಿದೆಯಾ ಕಲ್ಲ, ಮಂಚ ಕೆಳಗಡೆ ಇಟ್ಟುಕೊಂಡಿದೆಯಾ ಕಲ್ಲ. ಆ ಬೆಳಕು ನೀ ಏನು ಮಾಡಬೇಕು? ಇನ್ನೊಬ್ಬರಿಗೆ ತೋರಿಸಬೇಕು. ನನಗೆ ಸಿಕ್ಕಿದ ಎಲ್ಲ ಸತ್ಯಾಂಶಗಳು, ನಮಗೆ ಸಿಕ್ಕಿದ ಎಲ್ಲ ಅದ್ಭುತಗಳು, ಎಲ್ಲ ಅಡೆಯಾಳಗಳು ನಾವು ಏನು ಮಾಡಬೇಕು? ಬೇರೆಯವರಿಗೆ ಹೇಳಬೇಕು. ನೀ ಏನು ಮಾಡ್ತಾ ಇದ್ದೆ? ಪುಟ್ಟಿ ಕೆಳಗಡೆ ಇಟ್ಟುಕೊಂಡಿರ್ತಾ ಇದೆ, ಮಂಚ ಕೆಳಗಡೆ ಇಟ್ಟುಕೊಂಡಿರ್ತಾ ಇದೆ. ನಿಮ್ಮ ಮಂಚ ಕೆಳಗಡೆ ಇಟ್ಟುಕೊಂಡಿದೆಯಾ ಕಲ್ಲ. ದೇವರು ನಿನ್ನೆ ಕತ್ತಲೆಯಿಂದ ಬೆಳಕಿಗೆ ತಂದಿದ್ದ. ನಿನಕ್ಕೆ ಸಿಕ್ಕಿದ ಬೆಳಕು ನೀ ಏನು ಮಾಡಬೇಕು? ಬೇರೆಯವರಿಗೆ ತೋರಿಸಬೇಕು. ನೀ ತೋರಿಸ್ತಾ ಇದೆಯಾ? ತೋರಿಸನವರನ್ನು ಅಲ್ಲೆಲ್ಲಿಯ ಹೇಳೋ. ನಾವು ಬೆಳಕು ತೋರಿಸಬೇಕು ಬೇರೆಯವರಿಗೆ. ನಮ್ಮ ಇಷ್ಟ ಪ್ರಕಾರ ನಾವು ಜೀವಿಸಬಾರ್ದು, ಬೇರೆಯವರಿಗೆ ಬೆಳಕು ತೋರಿಸಿನವರಾಗಿರಬೇಕು. അതുപോലെ തന്നെ 1 ತೆಸಲೋನಿ 5ನೇ ಅಧ್ಯಾಯ 5ನೇ ವಾಕ್ಯ. ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದೀರಷ್ಟೇ, ನಾವು ರಾತ್ರಿಯವರು ಅಲ್ಲ, ಕತ್ತಲೆಯವರು ಅಲ್ಲ. ಹಲ್ಲೆಲೂಯಾ. ನಾವು ಬೆಳಕಿನಲ್ಲಿ ಬಂದರಾದ್ಮೇಲೆ ನಾವು ರಾತ್ರಿಯವರಲ್ಲ, ನಾವು ಕತ್ತಲೆಯವರಲ್ಲ. ನಾವು ಯಾರಾಯಿತು? ನಾವು ಹಗಲಿನ ಮಕ್ಕಳು, ಯೇಸು ಕ್ರಿಸ್ತನ ಮಕ್ಕಳಾണ്. ನಮ್ಮ ಯೇಸು ಕ್ರಿಸ್ತು ಆರಾണ്? ನಮ್ಮ ಯೇಸು ಕ್ರಿಸ್ತು ಯಾರು? ಬೆಳಕು. ಆ ಬೆಳಕಿನಲ್ಲಿ ನಾವು ಬಂದಿರಾದ್ಮೇಲೆ ನಾವು ಕತ್ತಲ ಪ್ರವೃತ್ತಿ ಯಾವುದು ಮಾಡಬಾರ್ದು. ನಮ್ಮ ವಾಯಲ್ಲಿ ಒಂದು ಸುಳ್ಳು ಬರಬಾರ್ದು. ನಮ್ಮ ವಾಯಲ್ಲಿ ಯಾವ ಕೆಡುಕು ಮಾತು ಬರಬಾರ್ದು. ನೀವು ಬೆಳಕಿನಲ್ಲಿ ಬರ್ತೀನಿ ನೀವು ಹೇಳೋದು, ಕತ್ತಲೆ ಪ್ರವೃತ್ತಿ ಮಾಡೋದು ಮಾಡಿದಾಲ್ ದೇವರು ನಿನಗೊಂದು ಕಾರಣವಶಾಲು ಸ್ವರ್ಗದಲ್ಲಿ ಸೇರಕ್ಕಾಗೋದಿಲ್ಲ. ನೀ ಸ್ವರ್ಗ ರಾಜ್ಯಕ್ಕೆ ಹೋಗ್ಬೇಕಲ್ಲೇ, ನಿತ್ಯ ರಾಜ್ಯಕ್ಕೆ ಹೋಗ್ಬೇಕಲ್ಲೇ. ದೇವರ ಮಕ್ಕಳಾಗಿ ಆ ಕತ್ತಲೆ ಪ್ರವೃತ್ತಿ ಎಲ್ಲ ಬಿಟ್ಟೆ, ಹಳೆಯ ಸ್ವಭಾವ ಎಲ್ಲ ಬಿಟ್ಟೆ, ಹೊಸ ಸ್ವಭಾವ ಉಳ್ಳವರಾಗಿ, ಹೊಸ ಮಕ್ಕಳಾಗಿ ನಾವು ದೇವರ ಸನ್ನಿಧಿಯಲ್ಲಿ ಬರಬೇಕು. ಬಂದಿದ್ದಲ್ಲಿ ನಮಗೆ ಎಲ್ಲ ವಿಧ ಆಶೀರ್ವಾದವೂ ಸಿಗುತ್ತೆ. അതുപോലെ ರೋಮರ್ 13ನೇ ಅಧ್ಯಾಯ 12ನೇ ವಾಕ್ಯ. ഇരുಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ಹಲ್ಲೆಲೂಯಾ. ಬೆಳಕಿನ ಮಕ್ಕಳಾದ ನಾವು ಏನ್ ಮಾಡಬೇಕು? ಮತ್ತೊಬ್ಬರ ಮುಂದೆ ಸಾಕ್ಷಿಯುಳ್ಳವರಾಗಿ ಜೀವಿಸಬೇಕು. ಮറ്റുള്ളವರು ನೋಡುವಾಗ ಪರವಾಗಿಲ್ಲ, ಅವಳು ನೋಡಿ ಈಗ ಯೇಸುವಿനെ ಕಂಡುಕೊಂಡಾದ್ಮೇಲೆ, ದೇವರ ಮಗಳಾಯಿನಾದ್ಮೇಲೆ, ದೇವರ ಮಗನಾಯಿನಾದ್ಮೇಲೆ ಈಗ ನೋಡೋ ಅಲ್ಲಿ ಕಲಾಟೆ ಇಲ್ಲ, ಅಸಮಾಧಾನವಿಲ್ಲ, ಅಲ್ಲಿ ಯಾವುದೂ ಇಲ್ಲ. ಈಗ ಒಳ್ಳೆಯವಳಾಯಿತು. ನಮಗೂ ಆ ದೇವರನ್ನೇ ಕಂಡುಕೋಬೇಕು.
ನೀ ಸಾಕ್ಷ್ಯವುಳ್ಳವರಾಗಿ ಜೀವಿಸಬೇಕು. ನೀ ಕೆಟ್ಟ ಮಾತು ಮಾತಾಡಿ ಬಾಯಿ ಬಂದಾಗ ಬೈದು ಜೀವಿಸಿದಾಲ್ ನಿನ್ನಲ್ಲಿ ಯಾರು ಬರ್ತತೆ? ಸೈತಾನ್ ಬರ್ತತೆ. ಸೈತಾನ್ ನಿನ್ನೆ ಬಿಡೋದಿಲ್ಲ. ದೇವರ ಸನ್ನಿಧಿಯಲ್ಲಿ ಬಾನು ಹೇಳಿದಾಲೆ ಬರೋದಿಲ್ಲ. ಬರೋದಿಲ್ಲ. ನಾವು ನಿನ್ನೆ ಪ್ರಾರ್ಥನೆ ಮಾಡುವಾಗ ಒಂದು ಅಮ್ಮಕ್ಕೆ ಭಾಳ ದೆವಕಾಟೆಯಾಗಿ ಅಲ್ಲಾಡಕ್ಕೆ ಶುರುವಾಯಿತು. ನಾನು ಸುಮ್ಮನೆ ಇದ್ದಿದ್ದು. ಪ್ರಾರ್ಥನೆ ಏನು ಮಾಡಿದ್ದು? ಬೇಗನೆ ನಿಲ್ಲಿಸಿಬಿಟ್ಟು. ಯಾಕಂದ ನಾನು ದೆವ ಬಿಡಿಸೋದು ಅವರೇ ಕತ್ತಲೆಯಲ್ಲಿ ಹೋಗೋದು ಯಾಕೆ ಬೇಕು? ನಾವು ದೇವರನ್ನ ಮಕ್ಕಳಾಗಿ ಅವ್ರು ದೇವರ ಸನ್ನಿಧಿ ಬಂದು ಅಡ್ಡ ಬೀಳುವಾಗ ದೇವರೇ ಬಿಡಿಸಿ ಕೊಡ್ತತೆ. അതുപോലെ ಇನ್ನೊಂದು ವಾಕ್ಯ ಓದು ಮಗ. 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ. 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ. ವಾಯ್ಪಾಠ ಹೇಳಂಡಿ ವಾಕ್ಯ. ಇವಾದ್ರೂ ನಿಮ್ಮನ್ನ ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನ ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯು. ನೋಡೋ, ನೀವಾದರೂ ನಿಮ್ಮನ್ನು ಕತ್ತಲ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ. നമ്മളെ ആരാണ് ಸೇರಿಸಿದೆ? ಕರ್ತನಾದ ಯೇಸು ಕ್ರಿಸ್ತನು. ನಾವೆಲ್ಲಿ ಇರ್ದಿದವರೇ? ಕತ್ತಲೆಯಲ್ಲಿ. ಯಾತಕ್ಕೆ ಸೇರಿಸಿದೆ? ಓದು ಮಗ ಒಂದೊಂದು. ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚುರಪಡಿಸಬೇಕು. ನಾನು ನಿಮಗೆ ಹೇಳಿಲ್ಲ, ನೀನಕ್ಕೆ ದೇವರು ಮಾಡಿದ ಒಂದೊಂದು ಉಪಕಾರಗಳು ನೀ ಏನ್ ಮಾಡಬೇಕು? ಪ್ರಚುರಪಡಿಸಬೇಕು. ಆಮೇಲೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ഓ നാം ആരാണ്? നമ്മൾ ആരാണ്? ദേവരുടെ സ്വന്തം മക്കളാണ്. ദേവരുടെ സ്വന്തം മക്കള്. നമ്മ ദേവർ ആരാണ്? രാജാതിരാജന്. നാവ് യാര്? രാജാതിരാജൻ മക്കള്. ആ രാജാതിരാജൻ മക്കളും ദൈവത്തിൻ്റെ സ്വന്തം മക്കളും മീಸಲಾದ ಜನവുമാണ് ನಾವು. നമ്മെ അതിനേക്കാಗಿയാണ് ದೇವರೇ ಆರಿಸಿಕೊಂಡಿದೆ. ಕತ್ತಲ ಒಳಗೆಯಿಂದ ಒಂದು ಕಾಲದಲ್ಲಿ ನೀವೆಲ್ಲ ಕತ್ತಲ ಒಳಗೆ ಇರ್ದಿದ್ದವರ, ಈಗ ನೀ ಎಲ್ಲಿ ಬಂದಿದ್ದು? ಬೆಳಕಿಗೆ ಬಂದಿದ್ದು. ಬೆಳಕಿಗೆ ಬಂದೆ ದೇವರೇ ಹೇಗೆ ನಮ್ಮ ನಡೆಸ್ತಾ ಇದೆ? ಸ್ವಂತ ಮಕ್ಕಳಾಗಿ ನಮ್ಮ ತಂದೆ ಹತ್ರ ನಾವು ಹೋಗಬೇಕು. ನಮ್ಮ ತಂದೆ ನಮಗೆ ಬಿಡಾರಗಳನ್ನು ಸಿದ್ಧ ಮಾಡ್ತಾ ಇದೆ. ಬಿಡಾರಗಳನ್ನು ಸಿದ್ಧ ಮಾಡಿ ನಾನು ಬೇಗನೆ ಬರ್ತೀನಿ ನಾ ಹೇಳಿದಿರ್ಕೇನೆ. ನಾವೀಗ ಕಾಯಿನದು ಯಾವುದು? ನಮ್ಮ ದೇವರು ಬಂದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅವನ ಜೊತೆ ಹೋಗಬೇಕು. ಅದೊಂದು ನಿರೀಕ್ಷೆ ನಮ್ಮ ಜೀವಿತದಲ್ಲಿ ಇರಬೇಕು. ಆ ನಿರೀಕ್ಷೆ ಇರುವವರಿಗೆ ಮಾತ್ರವೇ ಆ ಬೆಳಕಿನ ಜೀವಿತ ನಡೆಸ್ಕೊಂಡು ಹೋಗೋಕ್ಕಾಗುತ್ತೆ. ಇಲ್ಲ ಎಂಗಿಲ್ ಅವರೇನು ಮಾಡ್ತತೆ? ಸ್ವಲ್ಪ ದಿನ ಬೆಳಕಿನಲ್ಲಿ ಬರ್ತತೆ, ಆಮೇಲೆ ಹಳೇ ಸ್ವಭಾವವೇ ಮಾಡ್ತತೆ. ಹಳೇದು ಕತ್ತಲೆಯಲ್ಲಿಯೇ ಹೋಗುತ್ತೆ. ದಯವಿಟ್ಟು ಕತ್ತಲೆಯಲ್ಲಿ ಹೋಗಬೇಡ ಮಕ್ಕಳೇ. ಸೈತಾನ್ ಬೆಂದರದಿಂದ ನಮ್ಮೆ ಬಿಡಿಸಿದಾണ്. ಮಾಟಮಂದ್ರ ಶಕ್ತಿಯಿಂದ ನಮ್ಮೆ ಬಿಡಿಸಿದಾണ്. ಎಲ್ಲ ಕಡೆಯಿಂದ ಬಿಡಿಸಿ ನಿಮ್ಮ ಈಗ ಬೆಳಕಿನಲ್ಲಿ ತಂದಿದೆ. ದೇವರದಿ ಗುಣಾತಿಶಯಗಳನ್ನು ನೀ ಬೇರೆಯವರಿಗೆ ಏನು ಮಾಡಬೇಕು? ಸಾರಬೇಕು. ಸಾರಿ ದೇವರ ಸನ್ನಿಧಿಯಲ್ಲಿ ನೀ ಬಂದಿದ ಆ ಸಂತೋಷ ಹೇಳಕ್ಕಾಗೋದಿಲ್ಲ. ಸ್ವರ್ಗ ರಾಜ್ಯത്തിൻ്റെ ಅಂಗವಾಕಿ ದೇವರು ನಮ್ಮ ಒಬ್ಬರೊಬ್ಬರನ್ನೇ, ನಮ್ಮ ಹೆಸರು ಎಲ್ಲಿದೆ? ಜೀವಬಾಧ ಪಟ್ಟಿಯಲ್ಲಿದೆ. ನಮ್ಮ ಹೆಸರು ಜೀವಬಾಧ ಪಟ್ಟಿಯಲ್ಲಿದೆ. ಇದೆಯಾ? ನಿಮ್ಮ ತನ್ನೇ ಶೋಧನೆ ಮಾಡಿ ನೋಡು. ನನ್ನ ಹೆಸರು ಜೀವಬಾಧ ಪಟ್ಟಿಯಲ್ಲಿ ಇದೆಯಾ? ಅದು ಹೆಸರು ದೇವರ ಅಳಿಸಿ ಬಿಟ್ಟಿದ. ಅಳಿಸಿ ಬಿಡೋದು ಯಾವಾಗ? ಕತ್ತಲೆ ಪ್ರವೃತ್ತಿ ಮಾಡುವಾಗ ದೇವರು ನಿನ್ನ ಹೆಸರ ಅಳಿಸಿ ಬಿಡ್ತತೆ. ಕತ್ತಲೆ ಪ್ರವೃತ್ತಿಗೆ ಹೋಗಬೇಡ. ಕತ್ತಲೆಯಲ್ಲಿ ಹೋಗಬೇಡ. ದೇವರ ಮುಖ ನೋಡಿಕೊಂಡು ದೇವರನ್ನೇ ಮಾತ್ರ ಚಿಂತ ಮಾಡಿ, ವಾಕ್ಯ ನನ್ನಲ್ಲಿಯೂ, ನಾವು ಯಾರಲ್ಲಿ ಇರಬೇಕು? ದೇವರಲ್ಲಿ ಇರಬೇಕು. ಇರದಿದ್ದ ದೇವರು ನಮ್ಮ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. അതുപോലെ തന്നെ ಅನೇಕರು ಸಂತೋಷವಿಲ್ಲದೆ, ಸಮಾಧಾನವಿಲ್ಲದೆ
ಅನೇಕರು ಜೀವಿಸ್ತಾ ಇದೆ. ಎಲ್ಲಿ ನೋಡಿದಾലും ರಾಜ್ಯದಲ್ಲಿ ನೋಡಿದ ಸಮಾಧಾನವಿಲ್ಲ, ಮನೆಯಲ್ಲಿ ನೋಡಿದ ಸಮಾಧಾನವಿಲ್ಲ, ಹಾಗೆ ಸಮಾಧಾನವಿಲ್ಲ, ಸಂತೋಷವಿಲ್ಲ, ಏದೆಲ್ಲ ರೀತಿಯಲ್ಲಿ ಜೀವಿಸ್ತಾ ಇದೆ. ಅದು ನನಗೆ ಭಾಳ ಫೋನ್ಗಳು ಬರ್ತತೆ. ಒಂದು ದಿನ ಒಂದು 30-35 ಫೋನ್ ಬರ್ತತೆ. ನನಗೆಲ್ಲರಿಗೂ ಪ್ರಾರ್ಥನೆ ಮಾಡೋಕ್ಕಾಗೋದಲ್ಲ. ಒಂದು 15-20 ಜನಮೇ ನಾನು ಪ್ರಾರ್ಥನೆ ಮಾಡ್ತತೆ. ಅವ್ರದ್ದು ಎಲ್ಲ ವಿಷಯಗಳು ಕೇಳಿದಾಗ ಈ ಲೋಕದಲ್ಲಿ ಹಿಂಗೆ ನಡೀತತ್ತ ಜನಗಳು. ನಾವು ಇಷ್ಟು ಕಷ್ಟಗಳಿದೆಯೋ, ಇಷ್ಟು ಕಾಯಿಲೆಗಳಿದೆಯೋ, ಇಷ್ಟು ಸಮಸ್ಯೆಗಳು ಜನಗಳಿಗಿದೆಯೋ, ನಾವು ಯೋಧನೆ ಮಾಡ್ತದೆ. ಸ್ವಂತ ಹೆಂಡತಿನೇ ಮನವೊಳಗೆ ಬಿಟ್ಟು ಬೇರೋಳಿದ್ದೇ ಹೋಗುತ್ತೆ. ದಯವಿಟ್ಟು ಬೆಳಕಿನಲ್ಲಿ ಬಂದಿದ್ದವರು ಹಾಗೆ ಮಾಡಬಾರ್ದು, ಕತ್ತಲೆ ಪ್ರವೃತ್ತಿ ಮಾಡಬಾರ್ದು. ನಾವು ಯಾರಾಣ? ನಾವು ದೇವರ ಮಕ್ಕಳಾಣ. ನಾವು ದೇವರ ಮಕ್ಕಳಾಣ. ದೇವರಿಗೆ ಮೆಚ್ಚುಗಾಗಿ ನಾವು ಜೀವಿಸಬೇಕು. ನಮ್ಮ ದೇವರು ಯಾರು? ಪರಿಶುದ್ಧನಾಣ. ಪರಿಶುದ್ಧನಾಯ ದೇವರ ಹತ್ರ ನಾವು ಹೇಗೆ ಜೀವಿಸಬೇಕು? ಹೇಗೆ ಜೀವಿಸಬೇಕು? ಪರಿಶುದ್ಧರಾಗಿ ಜೀವಿಸಬೇಕು. അതുപോലെ ದಾನಿಯೇಲ 12ನೇ ಅಧ್ಯಾಯ 3ನೇ ವಾಕ್ಯ, ಜ್ಞಾನಿಗಳು ತೇಜೋಮಯನಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಬಹು ಜನರನ್ನು ಸಧರ್ಮಿಗಳನ್ನಾಗಿ ಮಾಡುವವರು ಯುಗಾಂತರಗಳಲ್ಲಿ ನಕ್ಷತ್ರಗಳ ಹಾಗೆ ಹೊಳೆಯುವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯುಗ ಯುಗಾಂತರಗಳಾಗಿ ಅಲ್ಲಿ ನಕ್ಷತ್ರಗಳಾಗೆ ಹೊಳೆಯುವರು. ಪ್ರಿಯ ಮಕ್ಕಳೇ, ಕತ್ತಲಿಂದ ಬೆಳಕಿಗೆ ಬಂದಿದ್ದ ಮಕ್ಕಳ, ಬೇರೆಯವರಿಗೆ ಪ್ರಕಾಶ ಕೊಡುವ ಮಕ್ಕಳ, ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ನಾವು ಬಹು ಜನರನ್ನು ಸಧರ್ಮಿಗಳನ್ನಾಗಿ ಮಾಡುವವರು ಯುಗ ಯುಗಾಂತರಗಳಲ್ಲಿ ನಕ್ಷತ್ರಗಳಾಗೆ ಹೊಳೆಯುವರು. അതിലും വലിയ ದೊಡ್ಡ ಸಂತೋಷ ಎಲ್ಲಿದೆ ಮಕ್ಕಳೇ? ಎಲ್ಲಿದೆ? ನಾವು ಅನೇಕರಿಗೆ ಪ್ರಕಾಶ ಕೊಡುವ ಮಕ್ಕಳಾಗಿ, ಅನೇಕರನ್ನ ದೇವರ ಕಡೆ ತರನ ಮಕ್ಕಳಾಗಿ ದೇವರು ನಮ್ಮನ್ನು ಉಪಯೋಗಿಸುತ್ತೆ. ನಾವು ಎಂದವರಾಗಿ ಇರ್ತತೆ ಎಂದು ಹೇಳಿದೆ, ನಕ್ಷತ್ರಗಳಾಗೆ ಪ್ರಕಾಶಿಸುತ್ತೇನೆ. ಪ್ರಿಯ ಮಕ್ಕಳೇ, ಪ್ರಿಯ ಸಹೋದರ ಸಹೋದರಿ, ನಾವು ಬೆಳಕಿನಂದೆ ಜೀವಿಸುವವರಾಗಿರಬೇಕು. ನಾವು ಕತ್ತಲೆ ಅನುಭವಕ್ಕೆ ಹೋಗಬಾರ್ದು. ನಾನು ಬೆಳಕಿನಲ್ಲಿ ಬಂದಿದ್ದು ಅಂತ ಹೇಳೋದು, ಕತ್ತಲೆ ಕೃತ್ಯಗಳು ಮಾಡಿದಾಲೆ ನಿನ್ನೆ ಹೆಸರು ಎಲ್ಲಿನ ಅಳಿಸಿ ಬಿಡ್ತತೆ. ಆ ಜೀವಪಾದ ಪಟ್ಟಿಯನ್ನು ದೇವರೇ ಅಳಿಸಿ ಬಿಡ್ತತೆ. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಾಕ್ಯ. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಾಕ್ಯ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು. ನನ್ನವರೆಂದು ಹೆಸರು ಕೊಂಡ ನಾವೀಗ ಆರಾಣ? ದೇವರ ಮಕ್ಕಳಾണ്. ನನ್ನವರೆಂದು ಹೆಸರು ಕೊಂಡಿದ್ದ ದೇವರ ಮಕ್ಕಳು ತಮ್ಮನ್ನು ತಗ್ಗಿಸಿಕೊಂಡು ನೋಡೋ, ತಗ್ಗಿಸೋದಿಕ್ಕೆ ಮನುಷ್ಯರಿಗೆ ಬೇಕು. ನಾನು എന്നുള്ള ಪಾಪಂ ಬಿಟ್ಟು ನಾವು ತಗ್ಗಿಸ್ಕೋಬೇಕು. ತಗ್ಗಿಸ್ಕೊಂಡು ತಮ್ಮ ಕೆಟ್ಟ ನಡತೆಗಳನ್ನು ಬಿಟ್ಟು ನಮ್ಮ ಕೆಟ್ಟ ನಡತೆಗಳನ್ನು ಬಿಟ್ಟು ಬಿಡಬೇಕು. ಕೆಟ್ಟ ನಡತೆಗಳನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನಾವು ಪ್ರಾರ್ಥಿಸಬೇಕು. ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ನಿನಕ್ಕೆ ಮಾತ್ರವಲ್ಲ, ನಿನ್ನ ಕುಟುಂಬಕ್ಕೆ ಮಾತ್ರವಲ್ಲ, ನಿನ್ನ ದೇಶಕ್ಕೂ ಆಶೀರ್ವಾದವನ್ನು ಮಾಡ್ತತೆ, ಆರೋಗ್ಯವನ್ನು ಕೊಡ್ತತೆ. ಆ ದೇವರ ಮುಂದೆ ನೀ ಏನ್ ಮಾಡಬೇಕು? ತಗ್ಗಿಸ್ಕೋಬೇಕು. ತಗ್ಗಿಸ್ಕೊಂಡು ಏನ್ ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಆವಾಗ ದೇವರ ಏನ್ ಮಾಡ್ತಾ ಇದೆ? ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ನಮ್ಮ ಪಾಪಗಳೆಲ್ಲ ಕ್ಷಮಿಸಿ ದೇವರ ಏನ್ ಮಾಡ್ತಾ ಇದೆ? ಮೇಲಿಂದ ನೋಡಿಕೊಂಡಿರ್ತಾ ಇದೆ. ನೋಡಿಕೊಂಡು ನಿನಗೊಬ್ಬರಕ್ಕಲ್ಲ, ನಿನ್ನ ಕುಟುಂಬಕ್ಕಲ್ಲ, ನಿನ್ನ ದೇಶಕ್ಕೆ ಸೌಖ್ಯ ಕೊಡ್ತೀನಿ ನಾವು ಹೇಳಿದ. ದೇಶಕ್ಕೆ ಸೌಖ್ಯ ಕೊಡುವ ದೇವರಾണ്
ನಮ್ಮ ದೇವರು ನಮ್ಮ ಪ್ರತಿಯೊಬ್ಬರಿಗೂ ನಾವು ಎಲ್ಲಿಂದ ಬರಬೇಕು? ಕತ್ತಲೆಯಿಂದ ಬೆಳಕಕ್ಕೆ ಬರಬೇಕು. ಬೆಳಕಕ್ಕೆ ಬಂದ ಆಮೇಲೆ ನಾವು ಕತ್ತಲ ಪ್ರವೃತ್ತಿ ಮಾಡಕ್ಕೆ ಹೋಗಬಾರ್ದು. ನಾವು ಏನು ಮಾಡಬೇಕು? ದೇವರ ಮುಖ ನೋಡಿಕೊಂಡು ನಾವು ಬೆಳಕಿನವರಾಗಿ ನಾವು ಜೀವಿಸಿದಾಗ ದೇವರು ನಮ್ಮ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. ಈ ವಾಕ್ಯಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ನಿಮಗೇನು ಕಷ್ಟವಿದೆಯೋ, ಕಾಯಲಿದೆಯೋ, ಸಮಸ್ಯೆ ಇದೆಯೋ, ಏನಿದೆಯೋ, ಮೊಣಗಾಲು ಊರಕ್ಕಾಗುന്നವರು ಮೊಣಗಾಲು ಊರು, ಎರಡು ಕೈಗಳ ಮೇಲಕ್ಕೆತ್ತಿ, ದೇವರೇ ನಾನು ಯಾವುದೂ ಇಲ್ಲ, ಏನೂ ಇಲ್ಲ, ನೀ ನಮ್ಮನ್ನು ಆಶೀರ್ವದಿಸೋ, ನನ್ನ ಕೊರತೆಗಳೆಲ್ಲ ನೀನು ನೀಗಿಸೋ, ನನ್ನ ಬಾಧಗಳೆಲ್ಲ ನೀನು ನೀಗಿಸೋ, ನನ್ನ ಪೈಶಾಚಕ್ತಿಯಲ್ಲಿ ನನ್ನನ್ನು ಬಿಡಿಸೋ, ಶಾಪದ ಕಟ್ಟಲಿನಿಂದ ನನ್ನ ಬಿಡಿಸೋ, ನನ್ನ ಬೆಳಕಕ್ಕೆ ತರು. ನಾನು ಬೆಳಕಕ್ಕೆ ಬಂದ ಮಗಳಾണ്. ಇನ್ನು ನಾನು ಕತ್ತಲೆ ಕೃತ್ಯಗಳೇ ಮಾಡಬಾರ್ದು ಎಂದು ಬರೆದು ಪ್ರಾರ್ಥನೆ ಮಾಡು. ಹಾಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ಅಪ್ಪ ನೀ ನಮ್ಮನ್ನು ಆಶೀರ್ವದಿಸಪ್ಪ. 2-3 ಜನ ನನ್ನ ಹತ್ರ ಬರ್ತಾ ಇದೆಯೋ ಅವ್ರ ಮಧ್ಯದಲ್ಲಿ ನಾನು ಬರ್ತೇನೆ ಎಂದು ಹೇಳಿದೆ. ದೇವರೇ ನೀ ನಮ್ಮ ಮಧ್ಯದಲ್ಲಿ ಬಂದಿದ್ದಕ್ಕಾಗಿ ಸ್ತೋತ್ರಪ್ಪ. ಶರೀರದಲ್ಲಿ ದೂರಸ್ಥನಗಳು, ಆತ್ಮದಲ್ಲಿ ನಮ್ಮೊಂದಿಗೆ ಇರಿನ ದೇವರಾಗಿ ಆಲ್ ನನಗೆ ಸ್ತೋತ್ರ ಅಪ್ಪ. ನೀ ಮಾತಾಡಿದ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ಆ ವಾಕ್ಯಾನುಸಾರವಾಗಿ ನಾವು ಜೀವಿಸೋದಕ್ಕೆ ನೀ ಸಹಾಯ ಮಾಡಪ್ಪ. ನಾವು ಕರ್ತಾವೆ ಬೆಳಕಿನಲ್ಲಿ ಬಂದಿದ್ದವರೇ ಅಪ್ಪ, ಬೆಳಕಿನ ಕೃತ್ಯಗಳನ್ನು ಮಾಡಿ ಜೀವಿತ ಅವಸಾನವರೆ ಜೀವಿಸೋದಕ್ಕೆ ಅಪ್ಪ ನೀ ಸಹಾಯ ಮಾಡಪ್ಪ. ನೀ ನಮಗಾಗಿ ಬಿಡಾರಗಳನ್ನು ಸಿದ್ಧ ಮಾಡಿ ಅಪ್ಪ ಬೇಗನೆ ಬರ್ನ ದೇವರಾಣಪ್ಪ. ನಿನ್ನ ಟೈಮ್ ಹತ್ತಿರ ಆಯ್ತಪ್ಪ ಅಪ್ಪ. ನಾವು ನಿನ್ನ ಜೊತೆಯಲ್ಲಿ ಬರುವುದಕ್ಕೆ ಅಪ್ಪ ನೀ ಸಹಾಯ ಮಾಡಪ್ಪ. ನಾವು ಎಡಗಡೆ ಬಲಗಡೆ ನೋಡಬಾರ್ದಪ್ಪ, ಹಿಂದಿರುಗಿ ನೋಡಬಾರ್ದಪ್ಪ. ನಿನ್ನ ಮುಖ ನೋಡಿಕೊಂಡೆ ಜೀವಿಸಿದ ಮಕ್ಕಳಾಕಿ ನಮ್ಮ ಪ್ರತಿಯೊಬ್ಬರನ್ನೇ ಉಪಯೋಗಿಸಪ್ಪ. ಕಾರ್ಕತ್ತಲ್ಲ ಕಣಿಯಲ್ಲಿ ನಡೆದಿದ್ದಾಲು ನಾನು ಹತ್ರ ಇರುವಾಗ ಇಂದ ನಿನಗೆ ಯಾವ ಕೇಡು ಸಂಭವಿಸುವುದಿಲ್ಲ ಅಂತ ಹೇಳಿದಲ್ಲಪ್ಪ. ನೀ ಯಾವ ಕೇಡುವಿಲ್ಲದೆ, ಯಾವ ಕಷ್ಟವಿಲ್ಲದೆ ಪ್ರತಿಯೊಬ್ಬರನ್ನೇ ನೀ ಕಾಪಾಡಪ್ಪ. ಯೇಸುವೇ ನೀ ಕಾಪಾಡಪ್ಪ, ಕೈ ಬಿಡಬೇಡಪ್ಪ. ನಾನು ನನ್ನ ಮನೆಯವರು ಯೆಹೋವನೇ ಸುಸುವನ್ನ ಆ ಯೋಚನೆ ಹೇಳೋದಕ್ಕೆ ನೀ ಸಹಾಯ ಮಾಡಪ್ಪ. ಯೇಸುವೇ ನನಗೆ ಸ್ತೋತ್ರಪ್ಪ, ಸ್ತೋತ್ರಪ್ಪ. ಇಲ್ಲಿ ಕೂಡಿ ಬಂದಿದ್ದ ಪ್ರತಿಯೊಂದು ಮಕ್ಕಳೇ ನೀ ಆಶೀರ್ವದಿಸಪ್ಪ. ಯಾರಾಣ ಮನೆಯಲ್ಲಿ ಕಷ್ಟದಲ್ಲಿ ಕಾಯಿಲೆಯಲ್ಲಿ ಯಾರಾಣ ಇದೆಯೇ ಅವರೆಲ್ಲ ನೀ ಆಶೀರ್ವದಿಸಪ್ಪ. ಕೈ ಬಿಡಬೇಡಪ್ಪ. ಆಸ್ಪತ್ರೆಯಲ್ಲಾಗಿ ICU ವೆಂಟಿಲೇಟರ್ ಅಪ್ಪ കഴിയുന്ന ಮಕ್ಕಳೇ ನೀ ಆಶೀರ್ವದಿಸಪ್ಪ. ಅವರಿಗೆ ಶಾಂತಿ ಸಮಾಧಾನ ಕೊಡಪ್ಪ, ನೆಮ್ಮದಿ ಕೊಡಪ್ಪ, ಪಾಪದ ಬಿಡುಗಡೆ ಕೊಡಪ್ಪ, ರೋಗದ ಬಿಡುಗಡೆ ಕೊಡಪ್ಪ. ದೇವರೇ ಕೈ ಬಿಡಬೇಡಪ್ಪ. ಯೇಸುವೆ ಎಲ್ಲ ಪಾಸ್ಟರ್ಮಾರೆ, ಎಲ್ಲ ಅಯ್ಯಗಾರಮಾರೆ, ಎಲ್ಲ ಕರ್ತಾವೆ ಇವಾಂಜಲಿಸ್ಟ್ಗಳೇ ನೀ ಆಶೀರ್ವದಿಸಪ್ಪ. ಆರು ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಯೇಸುವೆ ಅಪ್ಪ ನೀ ಅಲ್ಪದ ಮಾಡಪ್ಪ. ಕ್ರಿಸ್ತ ವಿರೋಧಿಗಳ ಮೇಲೆ ನೀ ಮಾತಾಡಪ್ಪ. ಅವರ ಸತ್ಯ ದೇವರನ್ನೇ ಕಂಡುಕೊಂಡೆ, ನಿಜ ದೇವರನ್ನೇ ಕಂಡುಕೊಂಡೆ. ಬೆಳಕಿನಲ್ಲಿ ಬರ್ನ ಮಕ್ಕಳಾಕಿ ಪ್ರತಿಯೊಬ್ಬರನ್ನೇ ನೀ ಉಪಯೋಗಿಸಪ್ಪ. ಕೈ ಬಿಡಬೇಡಪ್ಪ. ನಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ಟ್ನೇ ನೀ ಆಶೀರ್ವದಿಸಪ್ಪ. ಕರ್ನಾಟಕ ಸ್ಟೇಟ್ನೇ ನೀ ಆಶೀರ್ವದಿಸಪ್ಪ. ಇಂಡಿಯಾ ದೇಶವನ್ನೇ ನೀ ಆಶೀರ್ವದಿಸಪ್ಪ. ಕರ್ತಾವೇ ಕೈ ಬಿಡಬೇಡಪ್ಪ. ಆದಿ ಅವಸಾನ ನೀ ಚದೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. God bless you. Praise the Lord.